ಎಸ್, ಈಗ ನ್ಯೂ ಟಾಪಿಕ್ ದಟ್ ಈಸ್ ಪೌರತ್ವ ಅಂತಕ್ಕಂಥದ್ದು, ಸಿಟಿಜನ್ಶಿಪ್ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಪೌರತ್ವ ಅಂತ ನೋಡಿದಾಗ ಒಂದು ರಾಷ್ಟ್ರದ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ರಿಸೋರ್ಸಸ್ ಯಾವುದು ಅಂತಂದ್ರೆ ಪಾಪ್ಯುಲೇಷನ್ ಅಂತ. ಪಾಪ್ಯುಲೇಷನ್ ಪಾಪ್ಯುಲೇಷನ್ ಅನ್ನ ನಾವು ಸ್ಪ್ಲಿಟ್ ಮಾಡಿದಾಗ ಪರ್ಸನ್ಸ್, ವ್ಯಕ್ತಿಗಳು, ಸಿಟಿಜನ್ಸ್, ನಾಗರಿಕರು, ನೆಕ್ಸ್ಟ್ ಮೈನಾರಿಟೀಸ್, ಅಲ್ಪಸಂಖ್ಯಾತರು, ಮೈನಾರಿಟೀಸ್. ಪರ್ಸನ್ಸ್ ಅಂತ ಬಂದಾಗ ಆರ್ಟಿಕಲ್ ನಂಬರ್ 14, ಸಿಟಿಜನ್ಸ್ ಆರ್ಟಿಕಲ್ ನಂಬರ್ 15, ಮೈನಾರಿಟೀಸ್ ಆರ್ಟಿಕಲ್ ನಂಬರ್ 29. ಹೀಗೆ ಒಂದು ರಾಷ್ಟ್ರದ ಒಂದು ಪಾಪ್ಯುಲೇಷನ್ ಅನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು ಅಂತ. ಯಾಕೆ ಒಂದು ಸಿಟಿಜನ್ಶಿಪ್ ಮಹತ್ವ ಅಂತಂದ್ರೆ, ಒಂದು ರಾಷ್ಟ್ರದ ಮೇಜರ್ ಒಂದು ಪ್ರಿವಿಲೇಜಸ್ ಏನಿದಾವೋ, ಸವಲತ್ತುಗಳು, ಅವು ಆ ದೇಶದ ನಾಗರಿಕರಿಗೆ ಸಿಗ್ತದೆ ಅಂತಕ್ಕಂಥದ್ದು. 1947 ಸ್ವಾತಂತ್ರ್ಯ ಸಿಕ್ಕಾಗ ಸುಮಾರು ಭಾರತದಿಂದ 10 ಲಕ್ಷ ಜನ ಪಾಕಿಸ್ತಾನ ಕಡೆಗೆ, ಪಾಕಿಸ್ತಾನದಿಂದ ಭಾರತ ಕಡೆಗೆ ಜನ ಮೈಗ್ರೇಟ್, ವಲಸೆ ಬಂದಂತ ನಾಗರಿಕರು, ಪ್ರಜೆಗಳು ಅಂತ. ಅದರಲ್ಲಿ ನಮ್ಮವರಾರು, ಭಾರತೀಯರಾರು, ಮತ್ತು ಭಾರತದಿಂದ ಎಷ್ಟು ಜನ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ, ಅವರನ್ನು ಭಾರತದ ನಾಗರಿಕತ್ವದಿಂದ ಹೊರಗಿಡುವಂತ ಕೆಲಸ. ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡುವ ಸಲುವಾಗಿ ಒಂದು ಪೌರತ್ವ ಅಂತಕ್ಕಂಥ ಚಾಪ್ಟರ್ ಅನ್ನ ನಾವು ಸಂವಿಧಾನದ ಒಂದು 2ನೇ ಭಾಗದಲ್ಲಿ ನೋಡ್ತೀವಿ ಅಂತ. ಭಾರತದ ನಾಗರಿಕರಿಗೆ ಕೆಲವೊಂದಿಷ್ಟು ವಿಶೇಷ ಮೂಲಭೂತ ಹಕ್ಕುಗಳನ್ನು ಕೂಡ ನೀಡಲಾಗುವುದು ಅಂತಕ್ಕಂಥದ್ದು. ಯಾವ್ಯಾವು ಅಂತ ನಾವು ನೋಡಿದಾಗ, ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 19 ಅಂಡ್ ಆರ್ಟಿಕಲ್ ನಂಬರ್ 29, ಆರ್ಟಿಕಲ್ ನಂಬರ್ 30. ಈ ಫಂಡಮೆಂಟಲ್ ರೈಟ್ಸ್ ಕೇವಲ ಭಾರತದ ನಾಗರಿಕರಿಗೆ ಸಿಗ್ತಕ್ಕಂಥ, ಭಾರತದ ನಾಗರಿಕರಿಗೆ ಸಿಗ್ತಕ್ಕಂಥ ಮೂಲಭೂತ ಹಕ್ಕುಗಳು ಅಂತಂದ್ರೆ 15, 16, 19, 29 ಅಂಡ್ 30. ಇಲ್ಲಿ ಭಾರತ ನಾಗರಿಕರಿಗೆ ವಿಶೇಷ ಸವಲತ್ತುಗಳು, ಪೊಲಿಟಿಕಲ್ ಅಂಡ್ ಸಿವಿಲ್ ರೈಟ್ಸ್, ರಾಜಕೀಯ ಮತ್ತು ಕೆಲವೊಂದಿಷ್ಟು ನಾಗರಿಕ ಹಕ್ಕುಗಳನ್ನ ಈ ಅಲೈನ್ಸ್ ಅಂತ ನಾವು ಏನ್ ಹೇಳ್ತೀವೋ, ಫಾರಿನ್ ಇಂದ ಏನ್ ಬಂದಿರ್ತಾರೋ ವಿದೇಶಿಗರಿಗೆ ಕೊಡುವಂತಗಿಂತ ಹೆಚ್ಚಿನ ಒಂದು ಪೊಲಿಟಿಕಲ್ ರೈಟ್ಸ್ ಮತ್ತು ಸಿವಿಲ್ ರೈಟ್ಸ್ಗಳು ಭಾರತದ ನಾಗರಿಕರಿಗೆ ಹೆಚ್ಚಾಗಿ ದೊರೆಯುತ್ತದೆ ಅಂತಕ್ಕಂಥದ್ದು. ಆರ್ಟಿಕಲ್ ನಂಬರ್ 15 ನೋಡ್ತೀವಿ, ಆರ್ಟಿಕಲ್ ನಂಬರ್ 16 ನೋಡ್ತೀವಿ. ಅದರ ಜೊತೆಗೆ ನಾವು ಆರ್ಟಿಕಲ್ ನಂಬರ್ 25, 26, 27, 28, 29, 30ಗಳನ್ನು ಕೂಡ ನೋಡ್ಕೋತೀವಿ. ಹಾಗೆ ದೇಶದ ಅತ್ಯುನ್ನತ ಹುದ್ದೆಗಳಾಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆ ಆಗಿರ್ಬೋದು, ಉಪರಾಷ್ಟ್ರಪತಿ ಹುದ್ದೆ, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಹುದ್ದೆಗಳು, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಇವು ಎಲ್ಲವುಗಳ ಹುದ್ದೆಗಳನ್ನು ಭಾರತ ನಾಗರಿಕರು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಮತದಾನ ಮಾಡುವ ಹಕ್ಕನ್ನು ಕೂಡ ಭಾರತದ ನಾಗರಿಕರಿಗೆ ಮಾತ್ರ ನೀಡಲಾಗಿದೆ ಅಂತಕ್ಕಂಥದ್ದು. ಬರೀ ಹಕ್ಕುಗಳಷ್ಟೇ ಇದಾವ ಭಾರತ ನಾಗರಿಕರಿಗೆ ಅಂತ ನಾವು ನೋಡಿದಾಗ ಇಲ್ಲ, ಅದ್ರ ಜೊತೆಗೆ ಕೆಲವಷ್ಟು ಕರ್ತವ್ಯಗಳು ಅಂತಕ್ಕಂಥದ್ದು. ಟ್ಯಾಕ್ಸ್ ಪೇ ಮಾಡೋದಾಗಿರ್ಬೋದು, ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜಕ್ಕೆ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು, ತೆರಿಗೆಗಳನ್ನು ಕಟ್ಟುವಂಥದ್ದು, ಜೊತೆಗೆ ರಾಷ್ಟ್ರದ ರಕ್ಷಣೆಗೆ ನಾವು ಯಾವಾಗಲೂ ಸದಾ ಸನ್ನಿದ್ಧರಾಗಿರ್ತಕ್ಕಂಥದ್ದು. ಇದು ನಮ್ಮ ಕೆಲವೊಂದಿಷ್ಟು ಕರ್ತವ್ಯಗಳು ಕೂಡ ಹೌದು ಅಂತ. ಇನ್ನು ಅಲೈನ್ಸ್ ಅಂತ ಬಂದಾಗ ನಾವು 2 ತರ ಅಲೈನ್ಸ್ ಅನ್ನು ನೋಡ್ತೀವಿ. ಒಂದು ಫ್ರೆಂಡ್ಲಿ ಅಲೈನ್ಸ್, ಇನ್ನೊಂದು ಎನಿಮಿ ಅಲೈನ್ಸ್ ಅಂತಕ್ಕಂಥದ್ದು. ಏನಿದು ಅಲೈನ್ಸ್ ಅಂದ್ರೆ ವಿದೇಶಿಗರು ಅಂತ ನಾವು ಬಂದಾಗ ಅಲೈನ್ಸ್. ಫ್ರೆಂಡ್ಲಿ ಅಲೈನ್ಸ್, ಇನ್ನೊಂದು ಎನಿಮಿ ಅಲೈನ್ಸ್. ಫ್ರೆಂಡ್ಲಿ ಅಲೈನ್ಸ್ ಅಂತಂದ್ರೆ ದೇರ್ ಇಸ್ ಎ ಕಾರ್ಡಿಯಲ್ ರಿಲೇಷನ್ ಬಿಟ್ವೀನ್ ಇಂಡಿಯಾ, ಭಾರತದೊಂದಿಗೆ ಕಾರ್ಡಿಯಲ್ ರಿಲೇಷನ್ ವಿತ್ ಇಂಡಿಯಾ, ಭಾರತದೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಏನಿರ್ತಾವೋ ಅವಕ್ಕೆ ನಾವು ಫ್ರೆಂಡ್ಲಿ ಅಲೈನ್ಸ್ ಅಂತ ಹೇಳ್ತೀವಿ. ಪದೇ ಪದೇ ಭಾರತದ ಒಂದು ಜೊತೆಗೆ ಯುದ್ಧವನ್ನು ಮಾಡ್ತಕ್ಕಂಥದ್ದು ಅಥವಾ ಭಾರತದ ನಾಗರಿಕರಲ್ಲಿ ಭಯವನ್ನು ಹುಟ್ಟಿಸುವಂತಹ ರಾಷ್ಟ್ರಗಳು ಏನಿದಾವೋ ಅವುಗಳಿಗೆ ನಾವು ಎನಿಮಿ ಅಲೈನ್ಸ್ ಅಂತಕ್ಕಂಥದ್ದನ್ನು ಹೇಳ್ತೀವಿ.
ಇಲ್ಲಿ ಫ್ರೆಂಡ್ಲಿ ಅಲೈನ್ಸ್ಗೆ ಆರ್ಟಿಕಲ್ ನಂಬರ್ 22 ಕೂಡ ಯೂಸ್ ಆಗುತ್ತೆ. ಆದರೆ ಎನ್ಮಿ ಅಲೈನ್ಸ್ಗೆ ಆರ್ಟಿಕಲ್ ನಂಬರ್ 22 ರಿಸ್ಟ್ರಿಕ್ಟೆಡ್, ಪೂರ್ತಿ ಕೊಡಲ್ಲ, ಬಟ್ ರಿಸ್ಟ್ರಿಕ್ಟೆಡ್ ಏನ್ ಮಾಡ್ತಾರೆ ಅವರಿಗೆ ನಾವು ಹಕ್ಕನ್ನು ನೀಡಲಾಗುವುದು ಅಂತಕ್ಕಂಥ ಅಲೈನ್ಸ್. ಪೌರತ್ವವನ್ನು ನಾವು ಸಾಮಾನ್ಯವಾಗಿ ನೋಡಿದಾಗ ಪೌರತ್ವವನ್ನು ನೋಡಿ, ಇಲ್ಲಿ 1950 ಜನವರಿ 26 ಜಾರಿಗೆ ಬಂದ ಭಾರತ ಸಂವಿಧಾನದ 2ನೇ ಭಾಗದಲ್ಲಿ 5ರಿಂದ 11ರವರೆಗೆ ವಿಧಿಗಳು ನಾಗರಿಕತ್ವದ ಕುರಿತಾಗಿ ಹೇಳುತ್ತವೆ. ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಪೂರ್ತಿಯಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ಭಾರತದಲ್ಲಿ ಏಕ ಪೌರತ್ವ ಜಾರಿಯಲ್ಲಿದೆ. ಪ್ರಥಮ ಪೌರತ್ವ ಕಾಯ್ದೆ 1955ರಲ್ಲಿ ಜಾರಿಗೊಂಡಿದ್ದು, ಸಂವಿಧಾನದ ಭಾಗ 2ರಲ್ಲಿ ಉಲ್ಲೇಖಗೊಂಡಿದ್ದು, ವಿಧಿ 5ರಿಂದ 11ರವರೆಗೆ ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಅಂತ. ಏಕ ಪೌರತ್ವವನ್ನ ನಾವು ಇಂಗ್ಲೆಂಡ್ದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು. ಏಕ ಪೌರತ್ವ ಯಾಕೆ ಮಾಡಿದೀವಿ ಅಂತಂದ್ರೆ, ಒಂದು ಬ್ರದರ್ಹುಡ್ ನೇಚರ್ ನಮ್ಮಲ್ಲಿ ಬೆಳಿಲಿ ಅಂತ, ಸಹೋದರತ್ವ ಭಾವನೆ. ಅಮೆರಿಕಾದಲ್ಲಿ ದ್ವಿಪೌರತ್ವ ಇದೆ, ರಾಜ್ಯಕ್ಕೆ ಒಂದು ಪೌರತ್ವ, ಒಕ್ಕೂಟಕ್ಕೆ ಒಂದು ಪೌರತ್ವ. ಆದರೆ ಭಾರತದಲ್ಲಿ ರಾಜ್ಯಗಳಿಗೆ ಪ್ರತ್ಯೇಕವಾಗಿರತಕ್ಕಂಥ ಪೌರತ್ವಗಳಿಲ್ಲ, ದೇಶದ ಪೌರತ್ವವೇ ರಾಜ್ಯಗಳ ಪೌರತ್ವವಾಗಿರುತ್ತದೆ ಅಂತ. ಇಲ್ಲಿ ರಾಜ್ಯಗಳಿಗೆ ಪೌರತ್ವವನ್ನು ಕೊಡೋದ್ರಿಂದ ಕೂಡ ಏನಾಗ್ತದೆ ಅಂತಂದ್ರೆ, ಭಾರತದ ಒಂದು ರಾಷ್ಟ್ರಾಭಿಮಾನ ಅಂದ್ರೆ ಒಂದು ಸಮಗ್ರತೆಗೆ ಧಕ್ಕೆಯಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಏಕ ಪೌರತ್ವ ಅಂದ್ರೆ ನಾವೆಲ್ಲರೂ ಒಂದೇ ಭಾರತೀಯರು ಎಂಬ ಭಾವನೆ ಮೂಡಬೇಕು ಅನ್ನೋ ದೃಷ್ಟಿಕೋನದಿಂದ ಏಕ ಪೌರತ್ವ ನೀಡಲಾಗಿದೆ ಅಂತ. ಸಂವಿಧಾನದಲ್ಲಿ ನಾವು ನೋಡಿದಾಗ ಆರ್ಟಿಕಲ್ ನಂಬರ್ 5 ನೋಡಿ, ಸಂವಿಧಾನದಂತೆ ಪ್ರಾರಂಭಿಕ ನಾಗರಿಕತ್ವ ಅಂತ. ಇದಕ್ಕೆ ನಾವು ಏನಂತ ಕರಿತೀವಿ, ಅಧಿವಾಸದ ಪೌರತ್ವ ಅಂತಕ್ಕಂಥದ್ದು ಕರಿತೀವಿ. ಅಧಿವಾಸದ ಪೌರತ್ವ. ಅಧಿವಾಸವನ್ನು 2 ಪ್ರಕಾರ ಮಾಡ್ತೀವಿ. ಡೊಮೆಸಿಲ್ ಅನ್ನು 2 ಮಾಡ್ತೀವಿ. ಒಂದು ಡೊಮೆಸಿಲ್ ಬೈ ಬರ್ತ್ ಅಂದ್ರೆ ಹುಟ್ಟಿನಿಂದ ಅಧಿವಾಸ ಅಂತಕ್ಕಂಥದ್ದು ಒಂದು. ಇನ್ನೊಂದು ಡೊಮೆಸಿಲ್ ಬೈ ಬರ್ತ್, ಡೊಮೆಸಿಲ್ ಬೈ ಚಾಯ್ಸ್, ಆಯ್ಕೆಯಿಂದ ಒಂದು ಅಧಿವಾಸ ಅಂತಕ್ಕಂಥದ್ದು. ಇಲ್ಲಿ ಯಾವ ತರ ನಮಗೆ ಪೌರತ್ವ ಸಿಗ್ತದೆ ಅಂತ ನಾವು ನೋಡಿದಾಗ ಆರ್ಟಿಕಲ್ ನಂಬರ್ 5 ಇವ್ರು ನೀವು ಗಮನಿಸಬೇಕಾಗಿರೋ ವಿಚಾರ ಇದು. ವಿಧಿ 5 ಆತ ಭಾರತದ ಅಧಿವಾಸಿಯಾಗಿರಬೇಕು. ಭಾರತದ ಅಧಿವಾಸಿಯಾಗಿರಬೇಕು ಮತ್ತು ಐಂಡ್ ನೋಡ್ರಿ, ಇದರ ಜೊತೆಗೆ 3 ಕಂಡೀಷನ್ಸ್ಗಳಲ್ಲಿ ಯಾವುದಾದರೂ ಒಂದು ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅವನಿಗೆ ಅಧಿವಾಸದ ಪೌರತ್ವವನ್ನು ನೀಡಲಾಗುವುದು. ಯಾವುದು? ಅವನು ಅಥವಾ ಅವಳು ಭಾರತದ ಅವಿಭಾಜಿತ ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಹುಟ್ಟಿರಬೇಕು. he or she born in undivided India. he or she or his parents ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್, ಇದು 1ನೇ ಕಂಡೀಷನು. ಇದು ಪೇರೆಂಟ್ಸು, ಇದು 2ನೇ ಕಂಡೀಷನ್. ಅವನು ಅಥವಾ ಅವಳು ಭಾರತದಲ್ಲಿ ಹುಟ್ಟಿರಬೇಕು, ಅಥವಾ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಭಾರತದಲ್ಲಿ ಹುಟ್ಟಿರಬೇಕು. ಇನ್ನು 3ನೇ ಕಂಡೀಷನ್ ಏನು ಅಂತಂದ್ರೆ, ಸಂವಿಧಾನ ಜಾರಿಗೆ ಬರುವ 5 ವರ್ಷ ನಿಕಟ ಪೂರ್ವದಲ್ಲಿ ಆತ ಭಾರತದಲ್ಲಿ ನೆಲೆಸಿರಬೇಕು.
ಸಂವಿಧಾನ ಏನು ಜಾರಿಗೆ ಬಂತೋ ಬಿಫೋರ್ ದಿ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಅಟ್ಲೀಸ್ಟ್ ಬಿಫೋರ್ 5 years ಆತ ಏನಾಗಿರಬೇಕು, ಭಾರತದಲ್ಲಿ ನೆಲೆಸಿರಬೇಕು ಅಂತಕ್ಕಂಥದ್ದು. ಅಂದರೆ ಯಾವಾಗ ನಾವು ನೋಡಿದಾಗ 1945ಗಿಂತ ಮುಂಚಿತವಾಗಿ ಆತ ಭಾರತದಲ್ಲಿ ನೆಲೆಸಿರಬೇಕು. ಕಂಡೀಷನ್ 1 ಸರಿಯಾಗಿರ್ತದೆ. ಈ 3ರಲ್ಲಿ ಈ ಒಂದು ಕಂಡೀಷನು, ಇದು 2ನೇ ಕಂಡೀಷನು, 3 ಕಂಡೀಷನದಲ್ಲಿ ಯಾವುದೇ ಕಂಡೀಷನ್ ಅನ್ನು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದರೆ ಆತ ಏನಾಗ್ತಾನೋ ಅಧಿವಾಸದ ಮೂಲಕ ಭಾರತದ ಪೌರತ್ವವನ್ನು ಪಡೆಯುವನು ಅಂತಕ್ಕಂಥದ್ದು. ಹೌದಾ? ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ 3 ಮೊಕದ್ದಮೆಗಳಾಗ್ತದೆ. ಯಾವುದು ಅಂತ ನಾವು ನೋಡಿದಾಗ, ಒಂದು ಮೊಹಮ್ಮದ್ ರಾಜಾ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ, ಇನ್ನೊಂದು ಪ್ರದೀಪ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇನ್ನೊಂದು GP ಜೋಶಿ ವರ್ಸಸ್ ಗವರ್ಮೆಂಟ್ ಆಫ್ ಮಧ್ಯ ಭಾರತ. ಮಧ್ಯ ಭಾರತ ಯಾವಾಗಿತ್ತು ಸರ್ ಅಂತ ನೀವು ಕೇಳಬಹುದು. ಮಧ್ಯ ಭಾರತ ಅನ್ನೋದು 1950ರಲ್ಲಿ ABCD ಎಂಬ 4 ರಾಜ್ಯಗಳನ್ನು ಏನು ರಚನೆ ಆಗಿತ್ತೋ ಆ 4 ರಾಜ್ಯಗಳಲ್ಲಿ 3ನೇದಲ್ಲಿ ನಾವು ನೋಡಿದಾಗ ಮಧ್ಯ ಭಾರತ ಅಂತಕ್ಕಂಥದ್ದಿತ್ತು. 1956ರ ಒಂದು ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆ ಅಂದರೆ ಸ್ಟೇಟ್ಸ್ ರಿಆರ್ಗನೈಸೇಷನ್ಸ್ ಆಕ್ಟ್ ಅಂತಕ್ಕಂಥದ್ದು ಏನಾಯ್ತು 1956, ಆವಾಗ ಭೋಪಾಲ್, ಬಿಲಾಸ್ಪುರ್, ಮಧ್ಯ ಭಾರತ, ಮಧ್ಯಪ್ರದೇಶ್ ಈ 4 ಒಂದು ರಾಜ್ಯಗಳನ್ನು ಕೂಡಿಸಿ ಮಧ್ಯಪ್ರದೇಶ್ ಅಂತಕ್ಕಂಥ ರಾಜ್ಯವನ್ನು ಮಾಡಲಾಯಿತು ಅಂತ. ಸೊ ಆ ಟೈಮ್ದಲ್ಲಿ ಮಧ್ಯ ಭಾರತ ಇತ್ತು 1956ವರೆಗೂ. ಈ 3 ಕೇಸಸ್ಗಳು ಯಾವುದು ಅಂತ ನಾವು ನೋಡಿದಾಗ, ಒಂದು ಮೊಹಮ್ಮದ್ ರಾಜಾ ವರ್ಸಸ್ ಬಾಂಬೆ ರಾಜ್ಯ. 2ನೇ ಮೊಕದ್ದಮೆ ಪ್ರದೀಪ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಭಾರತ ಸರ್ಕಾರ. 3ನೇದ್ದು GP ಜೋಶಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯ ಭಾರತ. MP ಅಂದ್ರೆ ಮಧ್ಯಪ್ರದೇಶ ಅಲ್ಲ, ಸಾರಿ MB ಮಧ್ಯ ಭಾರತ ಅಂತಕ್ಕಂಥದ್ದು. ಹೌದಾ? ಯಾರೀತ ಮೊಹಮ್ಮದ್ ರಾಜಾ ಅಂತ ನಾವು ನೋಡಿದಾಗ 1935ರಲ್ಲಿ ಇರಾಕದಿಂದ ಇವರ ಚಿಕ್ಕಪ್ಪ ಭಾರತಕ್ಕೆ ಬಂದು ಬಾಂಬೆ ಪ್ರಾಂತ್ಯದಲ್ಲಿ ಒಂದು ಹೋಟೆಲ್ ಅನ್ನು ಪ್ರಾರಂಭ ಮಾಡಿದ್ದ. ಅಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದ. ತದನಂತರ ಮೊಹಮ್ಮದ್ ರಾಜಾನನ್ನು ಕರೆಸಿಕೊಳ್ತಾನೆ. ಮೊಹಮ್ಮದ್ ರಾಜಾ ಮತ್ತು ಅವನು ಇಬ್ಬರು ಸೇರಿ ಹೋಟೆಲ್ ಅನ್ನು ನಿಭಾಯಿಸ್ತಾ ಇರ್ತಾರೆ. 1935ರಿಂದ 1947ರವರೆಗೂ ಸುಮಾರು ಸಲ ಆತ ಇರಾಕ್ ಪ್ರವಾಸವನ್ನು ಕೈಗೊಳ್ತಾನೆ. 47ರ ನಂತರ ಭಾರತ ಸರ್ಕಾರ ಅವನನ್ನು ಸಂಪರ್ಕ ಮಾಡುತ್ತದೆ. ಭಾರತದ ಪೌರತ್ವದ ಬಗ್ಗೆ, ಅದು ಸ್ಪೆಷಲಿ ಅಧಿವಾಸದ ಪೌರತ್ವ, ಡೊಮೆಸಿಲ್ ಪೌರತ್ವ ಬಗ್ಗೆ ಸಂಪರ್ಕಿಸಿದಾಗ ಆತ ಹೇಳ್ತಾನೆ, ನಾನು ವಿದೇಶಿಗ, ನಾನು ಇರಾಕದವನು, ಹಾಗಾಗಿ ಭಾರತದ ಪೌರತ್ವ ನನಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದರ ಜೊತೆಗೆ ಸ್ವತಂತ್ರ ಅಂದ್ರೆ ಸಂವಿಧಾನ ಜಾರಿಗೆ ಬಂದ ನಂತರನೂ ಕೂಡ ಆತ ಸುಮಾರು ಸಲ ಇರಾಕದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. 53ರಲ್ಲಿ ಆತ ಹೇಳ್ತಾನೆ ಭಾರತದ ಪೌರತ್ವ ಬೇಕು ಅಂತ ಕೇಳ್ತಾನೆ. ಅವಾಗ ಭಾರತ ಸರ್ಕಾರ ಹೇಳ್ತದೆ, ನೀನು ಪದೇ ಪದೇ ಇರಾಕಿಗೆ ಹೋಗೋದ್ರಿಂದ, ಪ್ರಯಾಣವನ್ನು ಬೆಳೆಸೋದ್ರಿಂದ ನೀನು ಭಾರತದಲ್ಲಿ ಶಾಶ್ವತವಾಗಿ ನೆಲೆಸುವ ಯಾವುದೇ ಇಚ್ಛೆಯನ್ನು ಹೊಂದಿಲ್ಲ, ಹಾಗಾಗಿ ನಿನಗೆ ಭಾರತದ ಪೌರತ್ವವನ್ನು ನೀಡಲಾಗುವುದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಹಾಗೆ ಪ್ರದೀಪ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು GP ಜೋಶಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯ ಭಾರತವನ್ನು ನೋಡಿದಾಗ, ದೇರ್ ಈಸ್ ನೋ ಸ್ಟೇಟ್ ಡೊಮೆಸಿಲ್, ಓನ್ಲಿ ಇಂಡಿಯನ್ ಡೊಮೆಸಿಲ್. ರಾಜ್ಯಗಳಿಗೆ ಪ್ರತ್ಯೇಕವಾಗಿರತಕ್ಕಂಥ ಅಧಿವಾಸ ಅಂತಕ್ಕಂಥದ್ದಿಲ್ಲ. ಭಾರತದ ಅಧಿವಾಸವೇ ಒಂದು ರಾಜ್ಯಗಳ ಅಧಿವಾಸವಾಗಿರುತ್ತದೆ ಅಂತಕ್ಕಂಥ ಒಂದು ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ನೀಡ್ತದೆ. ಇದು ನಾವು ಆರ್ಟಿಕಲ್ ನಂಬರ್ 5ಗೆ ನೋಡ್ತಕ್ಕಂಥ ಒಂದು ಮೊಕದ್ದಮೆಗಳು. ತದನಂತರ ಆರ್ಟಿಕಲ್ ನಂಬರ್ 6 ಅನ್ನು ನಾವು ನೋಡಿದಾಗ, ಆರ್ಟಿಕಲ್ ನಂಬರ್ 6 ಅನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಪಾಕಿಸ್ತಾನದಿಂದ ವಲಸೆ ಬಂದ ಕೆಲವು ನಾಗರಿಕರ ಹಕ್ಕುಗಳು ಅಂತ ಇಲ್ಲೇನಾಗ್ತದೆ, 2
ವಿಷಯಗಳನ್ನು ನಾವು ಗಮನಿಸಬೇಕಾಗ್ತದೆ. ಮೊದಲನೇದು ನೋಡಿ, ಆರ್ಟಿಕಲ್ 6 ಒಂದು, ಬಿಫೋರ್ 19th July 1948, ಇನ್ನೊಂದು ಆಫ್ಟರ್ ಜುಲೈ 1948, ಆಫ್ಟರ್ 19th July 1948 ಬಿಫೋರ್ ಅಂತ. ಜುಲೈ 19 ಯಾಕೆ ತಗೊಂಡಿವಿ ಅಂತಂದ್ರೆ ಪರ್ಮಿಟ್ ಸಿಸ್ಟಮ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್ ಇದನ್ನೊಂದು ಪರ್ಮಿಟ್ ಸಿಸ್ಟಮ್ ಅನ್ನಾಗಿ ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿದ್ದು ಅಂತ. ಪರ್ಮಿಟ್ ಸಿಸ್ಟಮ್, ಹೌದಾ? ಬಿಫೋರ್ 19th July 1948ದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನೀವು ಭಾರತಕ್ಕೆ ಬಂದಿದ್ದರೆ ನಿಮ್ಮನ್ನ ಭಾರತದ ನಾಗರಿಕರೆಂದು ಪರಿಗಣಿಸಲಾಗುವುದು. ಆದರೆ ಕೆಲವು ಷರತ್ತಿನೊಂದಿಗೆ. ಏನಪ್ಪಾ ಷರತ್ತು ಅಂತಂದ್ರೆ, ನೀವು ಅನ್ಡಿವೈಡೆಡ್ ಇಂಡಿಯಾ ಇದ್ದಾಗ ಹುಟ್ಟಿರಬೇಕು, ಅವಿಭಜಿತ ಭಾರತದಲ್ಲಿ ಹುಟ್ಟಿರಬೇಕು, ನಿಮ್ಮ ತಂದೆ ಅಥವಾ ತಾಯಿ ಪ್ಯಾರೆಂಟ್ಸ್ ಅವಿಭಜಿತ ಭಾರತದಲ್ಲಿ ಹುಟ್ಟಿರಬೇಕು, ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜ ಅಜ್ಜಿಯಾದರೂ ಭಾರತದಲ್ಲಿ ಹುಟ್ಟಿರಬೇಕು. ಈ ತರ ಕಂಡೀಷನ್ಗಳಿದ್ರೆ, ಯಾವುದಾದ್ರೂ ಒಂದು ಕಂಡೀಷನ್ ಇದ್ರೂ ಕೂಡ ನಿಮಗೆ ಭಾರತದ ಪೌರತ್ವ ನೀಡಲಾಗುವುದು. ಯಾವಾಗ? ಬಿಫೋರ್ 19 July 1948. ಒಂದು ವೇಳೆ ಅದು ಆಗದೇ ಇದ್ದಾಗ, ನೀವು ಜುಲೈ 19, 1948 ನಂತರ ಭಾರತದಲ್ಲಿ ವಾಪಸ್ ಬರ್ತೇನೆ, ವಲಸೆ ಬರ್ತೇನೆ, ಮೈಗ್ರೇಟ್ ಆಗ್ತೇನೆ, ಇಂಡಿಯನ್ ಸಿಟಿಜನ್ಶಿಪ್ ಬೇಕು ಅಂದಾಗ ಇಲ್ಲಿ ಎರಡು ವಿಚಾರಗಳು ಹೆಚ್ಚಿಗೆ ಷರತ್ತುಗಳನ್ನು, ಅಂದ್ರೆ ಎರಡು ಷರತ್ತುಗಳನ್ನು ಹೆಚ್ಚಿಗೆ ಮಾಡಲಾಗುವುದು ಅಂತ. ಏನೇನು? ಮೊದಲನೇದು ಬಿಫೋರ್ ಏನಿದೆಯೋ ಆ ಕಂಡೀಷನ್ಸ್ ಎಲ್ಲ ಬೇಕು. ಭಾರತದಲ್ಲಿ ಹುಟ್ಟಿರಬೇಕು, ಅಥವಾ ನಿಮ್ಮ ತಂದೆ ತಾಯಿ ಭಾರತದಲ್ಲಿ ಹುಟ್ಟಿರಬೇಕು, ಅಥವಾ ನಿಮ್ಮ ಅಜ್ಜ ಅಜ್ಜಿ ಭಾರತದಲ್ಲಿ ಹುಟ್ಟಿರಬೇಕು. ಇದರ ಜೊತೆಗೆ ಎರಡು ಷರತ್ತುಗಳು ಏನು ಎಕ್ಸ್ಟ್ರಾ ಅಂತಂದ್ರೆ, ಭಾರತದಲ್ಲಿ ನೆಲೆಸುವ 6 ತಿಂಗಳ ಮುಂಚಿತವಾಗಿಯೇ ಭಾರತ ಸರ್ಕಾರದಿಂದ ನಿಯೋಜಿತಗೊಂಡಿರುವ ಪಾಕಿಸ್ತಾನದಲ್ಲಿರುವ ಅಧಿಕಾರಿಗೆ ನೀವು ಒಂದು ಅರ್ಜಿಯನ್ನ ಸಲ್ಲಿಸಬೇಕು. ತದನಂತರ ಆ ವ್ಯಕ್ತಿ ಭಾರತದ ಸರ್ಕಾರದ ಸಂಪರ್ಕದೊಂದಿಗೆ ನಿಮಗೆ ಅನುಮತಿಯನ್ನು ನೀಡಬೇಕು. ಅನುಮತಿಯನ್ನು ನೀಡಿದ ನಂತರ ನೀವು ಭಾರತದ ಒಂದು ಪ್ರಜೆಯಾಗಬಹುದು, ಭಾರತದ ನಾಗರಿಕನಾಗಬಹುದು. ಆದರೆ ಪರ್ಮನೆಂಟ್ ರೀಸೆಟಲ್ಮೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಶಾಶ್ವತವಾಗಿ ನೆಲೆಸುವ ಉದ್ದೇಶದೊಂದಿಗೆ ನೀವು ಭಾರತದಲ್ಲಿ ಬಂದಾಗ ಮಾತ್ರ ಅದನ್ನು ನಿಮಗೆ ನೀಡಲಾಗುವುದು ಅಂತ. ದಿಸ್ ಈಸ್ ಆರ್ಟಿಕಲ್ ನಂಬರ್ 6. ಇಟ್ ಈಸ್ ಸ್ಪೆಷಲಿ ರಿಲೇಟೆಡ್ ಟು ದಿ ಪಾಕಿಸ್ತಾನ್. ಪಾಕಿಸ್ತಾನ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪರ್ಸನ್ಸ್ ಹೂ ಮೈಗ್ರೇಟೆಡ್ ಪಾಕಿಸ್ತಾನ್ ಫ್ರಾಮ್ ಪಾಕಿಸ್ತಾನ್ ಟು ಇಂಡಿಯಾ ಅಂತಕ್ಕಂಥದ್ದು ಆರ್ಟಿಕಲ್ ನಂಬರ್ 6. ಆರ್ಟಿಕಲ್ ನಂಬರ್ 7 ನಾವು ನೋಡಿದಾಗ ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ನಾಗರಿಕತ್ವದ ಹಕ್ಕು ಅಂತ. ದ ಪರ್ಸನ್ಸ್ ಹೂ ಮೈಗ್ರೇಟೆಡ್ ಟು ಪಾಕಿಸ್ತಾನ್ ಫ್ರಮ್ ಇಂಡಿಯಾ, ದೋಸ್ ಆರ್ ನಾಟ್ ಇಂಡಿಯನ್ ಸಿಟಿಸನ್. ಅವರಾರು ಭಾರತದ ಪ್ರಜೆಗಳಲ್ಲ ಅಂತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ. ಆರ್ಟಿಕಲ್ ನಂಬರ್ 7 ನಾವು ನೋಡಿದಾಗ ಏನು ಹೇಳ್ತದೆ? ಆರ್ಟಿಕಲ್ ನಂಬರ್ 7, ಇಂಡಿಯಾ ಇದೆ, ಪಾಕಿಸ್ತಾನ್, after 1st March, after
1st March 1947. ಮಾರ್ಚ್ 1, 1947 ನಂತರ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ದರೆ ಆತ ಭಾರತದ ನಾಗರಿಕನಲ್ಲ. The persons who migrated to Pakistan after 1st March 1947, the person is not considered as a Indian citizen. ಆತ ಭಾರತದ ನಾಗರಿಕನಲ್ಲ ಅಂತಕ್ಕಂಥದ್ದು. ಇನ್ನೂ ಒಂದು ಅವಕಾಶ ಇರ್ತದೆ. ಆರ್ಟಿಕಲ್ ನಂಬರ್ 5 ಮತ್ತು 6ದಾಗ ನಾವು ಏನೇ ಹೇಳಿರಬಹುದು, ಆದರೆ ಒಂದು ವೇಳೆ ನೀವು ಅಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ದರೆ ಭಾರತದ ನಾಗರಿಕರಲ್ಲ ಅನ್ನೋದನ್ನ. ಇನ್ನೊಂದು, ಪಾಕಿಸ್ತಾನದಿಂದ ಭಾರತಕ್ಕೆ ಮತ್ತೆ ನೀವು ವಲಸೆ ಬಂದರೆ ಯಾವಾಗ? ಆಫ್ಟರ್ 19 ಜುಲೈ 1948. 19 ಜುಲೈ 1948 ನಂತರ ಭಾರತಕ್ಕೆ ನೀವು ವಲಸೆ ಬಂದಿದ್ದೆಯಾದರೆ ವಿಧಿ 6ರಲ್ಲಿ ಹೇಳಿರುವ ಕಂಡೀಷನ್ಸ್ಗಳನ್ನು ನೀವು ಫುಲ್ಫಿಲ್ ಮಾಡಿದರೆ ನಿಮ್ಮನ್ನ ಭಾರತದ ಪ್ರಜೆ ಎಂದು, ಭಾರತದ ನಾಗರಿಕನೆಂದು ಪರಿಗಣಿಸಲಾಗುವುದು ಅಂತ. ದಿಸ್ ಈಸ್ ಆರ್ಟಿಕಲ್ 7 ಏನ್ ಹೇಳ್ತದೆ, ಹೌದಾ? 7. ಇನ್ನು 8ನೇ ವಿಧಿಯನ್ನು ನಾವು ಗಮನಿಸಿದಾಗ ಆರ್ಟಿಕಲ್ ನಂಬರ್ 8, ದ ಪರ್ಸನ್ಸ್ ಹೂ ರಿಸೈಡಿಂಗ್ ಇನ್ ಅಬ್ರಾಡ್, ದ ಪರ್ಸನ್ಸ್ ಹೂ ರಿಸೈಡಿಂಗ್ ಅಬ್ರಾಡ್, ಪರದೇಶದಲ್ಲಿ ನೆಲೆಸಿರುವ ಭಾರತೀಯರಿಗೆ ನೀಡುವಂತ ಒಂದು ಪೌರತ್ವ. ಆದರೆ ಇದು ಪಾಕಿಸ್ತಾನಕ್ಕೆ ಅನ್ವಯವಾಗುವುದಿಲ್ಲ. ಯಾಕಂದ್ರೆ ಆರ್ಟಿಕಲ್ ನಂಬರ್ 6ದಲ್ಲಿ ಪಾಕಿಸ್ತಾನದವರಿಗೆ ಈಗ ಆಲ್ರೆಡಿ ಅವಕಾಶಗಳನ್ನು ನೀಡಿದ್ದೀವಿ, ಹಾಗಾಗಿ ಇಲ್ಲಿ ನೀಡುವ ಅವಶ್ಯಕತೆ ಇಲ್ಲ. ಆರ್ಟಿಕಲ್ 8. ವಿದೇಶದಲ್ಲಿ ನೆಲೆಸಿರುವ ಭಾರತೀಯರು, ಇಲ್ಲಿ ಏನು ಯಾವ ತರ ಅವರಿಗೆ ಪೌರತ್ವ ನೀಡಲಾಗುವುದು ಅಂತಂದ್ರೆ, ಅವನು ಅವಳು ಭಾರತದಲ್ಲಿ ಹುಟ್ಟಿರಬೇಕು, ಅಥವಾ ಅವರ ತಂದೆ ಅಥವಾ ತಾಯಿ ಭಾರತದಲ್ಲಿ ಹುಟ್ಟಿರಬೇಕು, ಅವರ ತಾತ, ಅಜ್ಜ ಅಥವಾ ಅಜ್ಜಿ ಅನ್ಡಿವೈಡೆಡ್, ಅವಿಭಜಿತ ಭಾರತದಲ್ಲಿ ಹುಟ್ಟಿರಬೇಕು. ಈಗ ಅವರು ವಿದೇಶದಲ್ಲಿ ನೆಲೆಸಿದರೆ ಅಂಥವರಿಗೆ ಒಂದು ಭಾರತದ ಪೌರತ್ವವನ್ನು ನೀಡಲಾಗುವುದು ಅಂತ ಆರ್ಟಿಕಲ್ ನಂಬರ್ 8. ಇಲ್ಲಿ ಏನಿದೆ ಪರಿಸ್ಥಿತಿ ಅಂತಂದ್ರೆ, ಇದನ್ನ ಇವತ್ತು ನಾವು ಏನ್ ತಗೊಂಡಿದ್ದೀವಿ, ಒಂದು OCI ಸಿಟಿಜನ್ಶಿಪ್ ಅಂತ ದ್ವಿಪೌರತ್ವ ಏನು ಕೊಡ್ತಾ ಇದ್ದೀವಿ, ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಅಂತ ಏನು ಕೊಡ್ತಾ ಇದ್ದೀವೋ, PIO ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಂತ ನಾವು ಏನು ಕೊಡ್ತಾ ಇದ್ದೀವೋ, ಹಾಗೆ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್, ಅನಿವಾಸಿ ಭಾರತೀಯರು ಅಂತಕ್ಕಂಥದ್ದು ಏನು ಪೌರತ್ವ ಕೊಡ್ತಾ ಇದ್ದೀವೋ, ಅದು ವಿಧಿ 8ಕ್ಕೆ ಒಂದು ಪೂರಕವಾಗಿರತಕ್ಕಂಥ ವಿಧಿ ಅಂತ ಆರ್ಟಿಕಲ್ ನಂಬರ್ 8. ಹೌದಾ? ಇವತ್ತು ನಾವು ಅದನ್ನ 2003ರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ವಿ, 2003 ಮತ್ತು 2005. ಆರ್ಟಿಕಲ್ ನಂಬರ್ 9 ಏನ್ ಹೇಳ್ತದೆ ಅಂದ್ರೆ, ಸ್ವ ಇಚ್ಛೆಯಿಂದ ವಿದೇಶಿ ನಾಗರಿಕತ್ವ ಪಡೆದ ವ್ಯಕ್ತಿಗಳಿಗೆ ನಾಗರಿಕತ್ವ ಇಲ್ಲದಿರುವುದು ಅಂತ. ಏನ್ ಹೀಗಂದ್ರೆ, ಭಾರತದ ಪೌರತ್ವವನ್ನ ರದ್ದುಪಡಿಸುವುದು ಅಂತ ಆರ್ಟಿಕಲ್ ನಂಬರ್ 9. ಯಾವ ವ್ಯಕ್ತಿ ವಿದೇಶದ ಪೌರತ್ವವನ್ನು ಪಡ್ಕೋತಾನೋ, ಆರ್ಟಿಕಲ್ ನಂಬರ್ 9 ಏನ್ ಹೇಳ್ತದೆ ಅಂತಂದ್ರೆ, ನಾಟ್ ಡೀಮ್ಡ್ ಟು ಎ ಇಂಡಿಯನ್ ಸಿಟಿಜನ್, ನಾಟ್ ಡೀಮ್ಡ್ ಟು ಎ ಇಂಡಿಯನ್ ಸಿಟಿಜನ್ ವಾಲಂಟರ್ಲಿ, ವಿದೇಶದ ಪೌರತ್ವವನ್ನು ಪಡೆದರೆ, ಸಿಟಿಜನ್ಶಿಪ್ ಸ್ವ ಇಚ್ಛೆಯಿಂದ ವಾಲಂಟರ್ಲಿ ವಿದೇಶದ ಪೌರತ್ವವನ್ನು ಪಡೆದರೆ ಆತ ಭಾರತದ ನಾಗರಿಕನಲ್ಲ, ಇಂಡಿಯನ್ ಸಿಟಿಜನ್ ಮನ್ನಾ ನೈ ಹೈ, ಅವನಿಗೆ ಭಾರತದ ಪೌರತ್ವವನ್ನು ನೀಡಲಾಗುವುದಿಲ್ಲ ಅಂತಕ್ಕಂಥದ್ದು. ಹೌದಾ?
ಇನ್ನು ಆರ್ಟಿಕಲ್ ನಂಬರ್ 10 ಏನ್ ಹೇಳ್ತದೆ ಅಂದ್ರೆ ಭಾರತದಲ್ಲಿ ನಾಗರಿಕತ್ವ ಮುಂದುವರಿಯುವಿಕೆ, ದ ಕಂಟಿನ್ಯೂವೇಷನ್ ಆಫ್ ಸಿಟಿಸನ್ಶಿಪ್. ಹೌದಾ? ಇನ್ನು ಕಾನೂನಿನ ಮೂಲಕ ಸಂಸತ್ತು ನಾಗರಿಕತ್ವವನ್ನ ನಿಯಂತ್ರಿಸುವುದು ಅಂತ ಪಾರ್ಲಿಮೆಂಟ್ ಏನ್ ಮಾಡ್ತಿತ್ತು, ಲಾ ಮಾಡುವ ಮುಖಾಂತರ, ಕಾನೂನುಗಳನ್ನು ಮಾಡುವ ಮುಖಾಂತರ ಹೊಸ ಒಂದು ನಿಯಮಗಳನ್ನ ಜಾರಿಗೆ ತರಬಹುದು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ 1955ದಲ್ಲಿ ಏನೊಂದು ಸಿಟಿಸನ್ಶಿಪ್ ಅಮೈಂಡ್ಮೆಂಟ್ ಆಗುತ್ತೋ 1955ರಲ್ಲಿ 5 ಅಕ್ವಿಜೇಷನ್ ಅಂಡ್ 3 ಲಾಸಸ್, 3 ಪಡ್ಕೊಳ್ತೀವಿ, 5 ಪಡ್ಕೊಳ್ತೀವಿ, 3 ಕಳ್ಕೊತೀವಿ ಅಂತ. 5 ಅಕ್ವಿಜೇಷನ್. ಯಾವ್ಯಾವ ಅಕ್ವಿಜೇಷನ್ ಅಂತ ನಾವು ನೋಡಿದಾಗ, ಬೈ ಬರ್ತ್, ಹುಟ್ಟಿನಿಂದ ಪೌರತ್ವ, ಬೈ ಡಿಸೆಂಟ್, ರಕ್ತ ಸಂಬಂಧದಿಂದ ಪೌರತ್ವ, ಬೈ ನ್ಯಾಚುರಲೈಜೇಷನ್, ಸಹಜೀಕೃತ ಪೌರತ್ವ, ಬೈ ರಿಜಿಸ್ಟ್ರೇಷನ್, ನೋಂದಣಿಯ ಮೂಲಕ ಪೌರತ್ವ, ಬೈ ಇನ್ಕಾರ್ಪೊರೇಷನ್. ಭಾರತ ಯಾವುದೇ ಭೂಪ್ರದೇಶವನ್ನು ಆಕ್ರಮಿಸುವ ಮೂಲಕ ಅಥವಾ ಯಾವುದಾದರೂ ಭೂಪ್ರದೇಶ ಭಾರತಕ್ಕೆ ಸೇರ್ಪಡೆಯಾಗುವ ಮೂಲಕ ನೀಡುವ ಪೌರತ್ವ ಅಂತ. ಹೀಗೆ 5 ಅಕ್ವಿಜೇಷನ್ ಅಂಡರ್ 1955 ಸಿಟಿಸನ್ಶಿಪ್ ಆಕ್ಟ್. ಹಾಗೆ 3 ಲಾಸಸ್ ಅನ್ನು ಕೂಡ ನಾವಿಲ್ಲಿ ನೋಡ್ತೀವಿ. 3 ಪ್ರಕಾರವಾಗಿ ಪೌರತ್ವವನ್ನು ಕಳ್ಕೊತೀವಿ ಅಂತ. ಮೊದಲನೇದು ಬೈ ರಿನೌನ್ಸಿಯೇಷನ್, ಬೈ ರಿನೌನ್ಸಿಯೇಷನ್ ತ್ಯಾಗ ಮಾಡುವ ಮುಖಾಂತರ ಅಂತ. ಬೈ ಟರ್ಮಿನೇಷನ್ ರದ್ದುಗೊಳಿಸುವ ಮುಖಾಂತರ. ಮೂರನೇದು ಬೈ ಡೆಪ್ರಿವೇಷನ್ ಕಿತ್ತುಕೊಳ್ಳುವ ಮೂಲಕ, ಕಸಿದುಕೊಳ್ಳುವ ಮೂಲಕ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇವು ಈ ತರ 3 ಲಾಸಸ್ಗಳನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ನಮಗೆ ಸುಮಾರು 6 ರಿಂದ 7 ತಿದ್ದುಪಡಿಗಳನ್ನು ನಾವು ಮಾಡ್ತೀವಿ. ಯಾವುದಕ್ಕೆ? ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಂತೆ. ಇದು ನಾನು ಹೇಳ್ತೀನಿ. ಬೈ ಬರ್ತ್ ಅಂದ್ರೆ ಏನು, ಬೈ ಡಿಸೆಂಟ್ ರಕ್ತ ಸಂಬಂಧದಿಂದ ಏನೇನು ಯಾವ ತರ ಒಂದು ಪೌರತ್ವಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು. ಆದರೆ 1955 ನಂತರ ಯಾವ್ಯಾವ ತಿದ್ದುಪಡಿಗಳನ್ನ ಮಾಡಲಾಗಿದೆ ಸಿಟಿಸನ್ಶಿಪ್ಗೆ, ಆ ತಿದ್ದುಪಡಿಯ ಮಹತ್ವ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಪ್ರಶ್ನೆಗಳು ಅಲ್ಲಿ ಜಾಸ್ತಿ ಬರೋ ಅವಕಾಶಗಳಿರ್ತದೆ. 1955 ಆದ ಕೂಡಲೇ 1986 ಅಮೈಂಡ್ಮೆಂಟ್ ಆಗುತ್ತೆ ಸಿಟಿಸನ್ಶಿಪ್. ಇದಕ್ಕೆ ಫೋಕಸ್ ಎಲ್ಲಿ ನೀಡಲಾಗದಂತಂದ್ರೆ ಬಾರ್ನ್ ಇನ್ ಇಂಡಿಯಾ. ಬಾರ್ನ್ ಇನ್ ಇಂಡಿಯಾ. 1992 ಇಲ್ಲಿ ಕೂಡ ಒಂದು ಅಮೈಂಡ್ಮೆಂಟ್ ಆಗುತ್ತೆ. ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್. ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಟು ವುಮೆನ್. ಹಾಗೆ 2003ಯಲ್ಲಿ ಮೇಜರ್ ಅಮೈಂಡ್ಮೆಂಟ್ ಆಗಿರೋದು ಇಲ್ಲೀಗಲ್ ಇಮಿಗ್ರೆಂಟ್. ಇಲ್ಲೀಗಲ್ ಇಮಿಗ್ರೆಂಟ್ ಅಂತ ಕರಿತೀವಿ, ಅಥವಾ ಇಲ್ಲೀಗಲ್ ಮೈಗ್ರೇಷನ್ ಅಂತಕ್ಕಂಥದ್ದು ಕೂಡ ಕರಿತೀವಿ. ಎರಡೂ ಒಂದೇ ಅರ್ಥ. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ OCI, ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ. ಹಾಗೆ 2005ದಲ್ಲಿ ಒಂದು ದ್ವಿಪೌರತ್ವವನ್ನು ನೀಡಲಾಗುವುದು ಅಂತ. OCI, NRI ಮತ್ತು PIOದವರಿಗೆ ಒಂದು ಪೌರತ್ವವನ್ನು ನೀಡಲಾಗುವುದು ಆನ್ ದ ಬೇಸಿಸ್ ಆಫ್ ದ LM ಸಿಂಘ್ವಿ ಕಮಿಟಿ ರೆಕಮೆಂಡೇಶನ್. LM ಸಿಂಘ್ವಿ ಸಮಿತಿಯ ಒಂದು ಶಿಫಾರಸದ ಮೇರೆಗೆ 2015ದಲ್ಲಿ PIO ಇಶ್ಯೂ PIO ಕಾರ್ಡ್. 2015ರಲ್ಲಿ ಒಂದು PIO ಕಾರ್ಡ್ ಅನ್ನು ಇಶ್ಯೂ ಮಾಡಲಾಗುವುದು. ಹಾಗೆ 2019ದಲ್ಲಿ CAA, ಸಿಟಿಸನ್ಸ್ ಅಮೈಂಡ್ಮೆಂಟ್ ಆಕ್ಟ್ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ ಅಂತ. ಸೊ ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಸಾಮಾನ್ಯವಾಗಿ ನಾವು ಬೈ ಬರ್ತ್ ಯಾವ ಥರ ಆಗುತ್ತೆ,
ಹಾಗೆ ಬೈ ಡೀಸೆಂಟ್ ಯಾವ ಥರ ನಾವು ಪೌರತ್ವವನ್ನು ನೀಡ್ತೀವಿ ಅಂತಕ್ಕಂಥದ್ದು ನೋಡೋಣ.